ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುದ್ದಿನ ಮಕ್ಕಳ ಒಡಗೂಡಿ ಇಂದಿನ ದಿನಮಾನಗಳಲ್ಲಿ ಬೀಸುವಾಗ, ಕುಟ್ಟುವಾಗ, ರೊಟ್ಟಿ ತಟ್ಟುವಾಗ ಕೆಲವೊಂದು ಜಾನಪದ ಗೀತೆಗಳನ್ನು ಹಾಡ್ಕೊತ ಅವರು ಕೆಲಸವನ್ನು ಮಾಡ್ತಿದ್ರು ಮತ್ತು ಬೇಸರಿಕೆಯನ್ನು ಮಾಡ್ಕೊಳ್ತಾ ಇರಲಿಲ್ಲ. ಅಂಥ ಒಂದು ಜಾನಪದ ಗೀತೆ ನಮ್ಮ 4ನೇ ತರಗತಿಯಲ್ಲಿ ಬಿಸು ಕಲ್ಲಿನ ಪದ ಅದ, ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆ ಬಿಸು ಕಲ್ಲಿನ ಪದವನ್ನು ಹಾಡಿ ಮಕ್ಕಳಿಗೆ ಇಂದಿನ ದಿನಮಾನಗಳಲ್ಲಿ ಹಿರಿಯರು ಯಾವ ರೀತಿ ಇರ್ತಿದ್ರು, ಹಳ್ಳಿ ಜನರು ಯಾವ ರೀತಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ತಿಳಿಸ್ಕೋಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೀನಿ. ತಮಗೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬರ್ ಆಗ್ರಿ ಅಂತ ಹೇಳ್ತಾ ಪ್ರಾರಂಭ ಮಾಡೋಣವೇ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ ಜಲ್ಲ ಜಲ್ಲಾನೆ ಉದುರಮ್ಮ ನಿನಗೆ ಬೆಲ್ಲದಾರಿತೆಯ ಬೆಳಗೇನು. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ ಜಲ್ಲ ಜಲ್ಲಾನೆ ಉದುರಮ್ಮ ನಿನಗೆ ಬೆಲ್ಲದಾರತಿಯ ಬೆಳಗೇನು. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ ಜಲ್ಲ ಜಲ್ಲಾನೆ ಉದುರಮ್ಮ ನಿನಗೆ ಬೆಲ್ಲದಾರತಿಯ ಬೆಳಗೇನು. ಅಂದುಳ್ಳ ಹಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿಯಂಬ ಇಡಿಗೂಟ ಚಂದ್ರಮತಿಯಂಬ ಇಡಿಗೂಟ ಹಿಡ್ಕೊಂಡು ತಂದೆ ತಾಯಿಗಳ ನೆನೆದೇನಾ. ಅಂದುಳ್ಳ ಹಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿಯಂಬ ಇಡಿಗೂಟ ಚಂದ್ರಮತಿಯಂಬ ಇಡಿಗೂಟ ಹಿಡ್ಕೊಂಡು ತಂದೆ ತಾಯಿಗಳ ನೆನೆದೇನಾ. ರಾಗಿಯು ಮುಗಿದಾವು ರಾಜಣ್ಣ ಹೆಚ್ಚಾವು ನಾನಿಡಿದ ಕೆಲಸ ಒದಗಾವು ನಾನಿಡಿದ ಕೆಲಸ ಒದಗಾವು. ರಾಗಿ ಕಲ್ಲೆ ನಾ ತೂಗಿ ಬಿಡ್ತೀನಿ ಬಲದೋಳು. ರಾಗಿಯು ಮುಗಿದಾವು ರಾಜಣ್ಣ ಹೆಚ್ಚಾವು ನಾನಿಡಿದ ಕೆಲಸ ಒದಗ್ಯಾವು ನಾನಿಡಿದ ಕೆಲಸ ಒದಗ್ಯಾವು. ರಾಗಿ ಕಲ್ಲೆ ನಾ ತೂಗಿ ಬಿಡ್ತೀನಿ ಮೊಲದೋಳು. ಕಲ್ಲು ಬಿಟ್ಟೆನೆಂದು ಬಿಟ್ಟಕ ಸರಸ್ವತಿಯೇ ಕುಕ್ಕೆಲಿ ರಾಗಿ ಬೆಳೆಯಾಲಿ ಕುಕ್ಕೆಲಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರ್ತೀನಿ. ಕಲ್ಲು ಬಿಟ್ಟೆನೆಂದು ಬಿಟ್ಟಾಕ ಸರಸ್ವತಿಯೇ ಕುಕ್ಕೆಲಿ ರಾಗಿ ಬೆಳೆಯಾಲಿ ಕುಕ್ಕೆಲಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರ್ತೀನಿ ಮತ್ತೆ ರಾತ್ರಿಗೆ ಬರ್ತೀನಿ. ಕಲ್ಲಮ್ಮ ತಾಯೇ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ ಜಲ್ಲ ಜಲ್ಲಾನೆ ಉದುರಮ್ಮ ನಿನಗೆ ಬೆಲ್ಲದಾರತಿಯ ಬೆಳಗೇನು ಬೆಲ್ಲದಾರತಿಯ ಬೆಳಗೇನು ಬೆಲ್ಲದಾರತಿಯ ಬೆಳಗೇನು. ಧನ್ಯವಾದ.